The old school of romance. ರೊಮ್ಯಾನ್ಸ್ ಹೇಗಿತ್ತು ಅಂತ. ರೊಮ್ಯಾನ್ಸ್ನ ಬಾಯಿಂದ ಹೇಳಕ್ಕಾಗತ್ತಾ? ರೊಮ್ಯಾನ್ಸ್ನ ತೋರಿಸ್ಬೇಕು. ನಮ್ಮ ಪೀಳಿಗೆ ರೊಮ್ಯಾನ್ಸ್ನ ನಾನು ತೋರಿಸ್ತೀನಿ, ನಿಮ್ಮ ಪೀಳಿಗೆ ರೊಮ್ಯಾನ್ಸ್ನ ನೀನು ತೋರಿಸ್ಬೇಕು. ತೋರಿಸ್ತೀಯಾ? ಓ, ಈ ಅನು ಹತ್ರನೇ ಚಾಲೆಂಜಾ? ನೋಡ್ತಾ ಇರಿ. ನೀವು ನೋಡ್ತಾ ಇದ್ದೀರಿ. ಹೊರಡೋಣ. ನಾನಿನ್ನ ಟೈಯೇ ಕಟ್ಟಿಲ್ಲ. ಬೇಗನು. ಜನರೇಷನ್ ಯಾವುದೇ ಆಗಿರ್ಲಿ, ನಿಮ್ಮ ಮುಗ್ದಾರ ನನ್ನ ಕೈಲಿ, ಸರಿನಾ? ಮೂಗ್ದಾರ ಹಿಡ್ಕೊಂಡಿರೋಳು ನೀನು, ಆದ್ರೆ ಸೂತ್ರಧಾರ ನಾನು. ಆಲ್ ದಿ ಬೆಸ್ಟ್. ನಿಮ್ ಜನರೇಷನ್ ರೊಮ್ಯಾನ್ಸ್ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಆಫೀಸ್ ನಡಿ. ಬನ್ನಿ ಬನ್ನಿ ಬನ್ನಿ. ಇಲ್ಲ ಇಲ್ಲ, ಇದು ಹೇಗಾಗಕ್ ಸಾಧ್ಯ? ಅಂದ್ರೆ ಅಮ್ಮಾಜಿ, ನಿಮ್ಗೆ ನನ್ನ ವಿದ್ಯೆ ಮೇಲೆ ಅನುಮಾನನಾ? ಇಲ್ಲ ಇಲ್ಲ ಇಲ್ಲ, ನಿಮ್ ವಿದ್ಯೆ ಬಗ್ಗೆ ಅನುಮಾನ ಪಡುವಂತ ಮಾತ್ ನಾನು ಯಾಕೆ ಆಡ್ಲಿ? ಇದು ನನ್ ಮನ್ಸಲ್ಲಿರೋ ಅನುಮಾನ ಅಷ್ಟೇ. ಈ ಜಾತಕ ರಾಜನಂದಿನಿದಲ್ಲ ಅನ್ನೋದೇ. ಆದ್ರೆ ಈಗ ನೀವು ಈ ರೀತಿ ಹೇಳೋದ್ ನೋಡಿ ನಂಗೆ ನಂಬಕ್ಕಾಗ್ತಾ ಇಲ್ಲ. ಹಾಳೆಗಳು ಬೇರೆ, ಆದ್ರೆ ಚಿತ್ರ ಒಂದೇ ಅಮ್ಮಾಜಿ. ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಅಮ್ಮಾಜಿ. ಈ ಜಾತಕ ರಾಜನಂದಿನಿ ಜಾತಕಕ್ಕೆ ಹೋಲ್ತಾ ಇದೆ. ದಿನಾಂಕ ಒಂದ್ ಬಿಟ್ರೆ ಹುಟ್ಟಿದ ಗಳಿಗೆ, ನಕ್ಷತ್ರ ಎಲ್ಲ ಒಂದೇ. ಒಂದೇ ನಕ್ಷತ್ರ, ಒಂದೇ ರಾಶಿ ಹೊಂದಿರೋರು ನೂರಾರು ಜನ ಇದ್ದಾರೆ. ಆದ್ರೆ ಈ ತರ ಹೋಲಿಕೆ ಒಂದೇ ಮನೆಯಲ್ಲಿ ಸಿಗೋದು ಅಪರೂಪ ಮತ್ತು ಆಶ್ಚರ್ಯ ಅಮ್ಮ. ಮಗಳು ಮತ್ತೆ ಸೊಸೆ ಇಬ್ಬರು ಜಾತಕನೂ ಒಂದೇ ಅಮ್ಮಾಜಿ. ಇದರಿಂದ ಅನುಗೇನು ತೊಂದರೆ ಇಲ್ಲ ಅಲ್ವಾ? ಅಂದ್ರೆ ರಾಜನಂದಿನಿ ತರನೇ ಜಾತಕ ಅಂದ್ರಲ್ಲ, ಇವಳಿಗೇನಾದ್ರೂ ಅಪಾಯ? ಭವಿಷ್ಯ ಹೇಳೋದೇ ಬೇರೆ, ಜಾತಕದ ಶಾಸ್ತ್ರನೇ ಬೇರೆ ಅಮ್ಮಾಜಿ. ಕ್ಷಮಿಸಿ, ಇನ್ನೇನಾದ್ರೂ ಕೇಳ್ಬೇಕಿದ್ರೆ ಮತ್ತೆ ಬರ್ತೀನಿ. ಒಳ್ಳೇದಾಗ್ಲಿ ಅಮ್ಮಾಜಿ. ನಿಮ್ಮನ್ನ ಒಂದ್ ಮಾತು ಕೇಳ್ಬೇಕು. ಕೇಳಿ ಅಮ್ಮಾಜಿ. ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಬ್ರು ಸನ್ಯಾಸಿ ಕೂತಿದ್ರು. ಅವ್ರು ನನ್ನ ನೋಡಿ ನಿಮ್ಮ ನೋಡಿ 22 ವರ್ಷದ ಇತಿಹಾಸದ ನೆರಳು ಈ ಹುಡುಗಿನ ಕತ್ತಲೆ ಕೋಪದ ಹಾಗೆ ಬೆನ್ನತ್ತಿದೆ. ಯಾರೋ ಮಾಡಿದ ಪಾಪಕ್ಕೆ ಇನ್ಯಾರೋ ಬಲಿ. ಇಷ್ಟ ಆಯ್ತು. ಆಗ್ಲಿಂದ ಆ ಮಾತುಗಳು ನನ್ನನ್ನು ಕಾಡ್ತಾ ಇದೆ. ಅದಕ್ಕೇನರ್ಥ? ದೇವರು ಬೇರು, ಅವನ ಹೆಸರಲ್ಲಿ ಬದುಕೋರು ಸಾವಿರಾರು ಜನ ಇರ್ತಾರೆ. ಅದರಲ್ಲಿ ಗಟ್ಟಿ ಬೇರುಗಳು ಇರುತ್ತೆ, ಕಳೆನೂ ಇರುತ್ತೆ.
ಅವ್ರನ್ನೆಲ್ಲ ನಂಬೇಕು ಅಂತ ಏನೂ ಇಲ್ಲ ಅಮ್ಮಾಜಿ. ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಂಡಷ್ಟು ಇವತ್ತಿನ ಜೀವನ ಕಷ್ಟ ಆಗುತ್ತೆ. ಭವಿಷ್ಯದ ಅರಿವಿಲ್ಲದೆ ಮುಂದುವರಿಯೋದೇ ಬದುಕು ಅಮ್ಮಾಜಿ. ಜಾಸ್ತಿ ಯೋಚನೆ ಮಾಡೋದು ಎಲ್ಲ ಒಳ್ಳೇದಾಗತ್ತೆ. ಸರಿ, ನಾನಿನ್ ಬರ್ತೀನಿ. ಆಯ್ತಮ್ಮ, ಹೋಗ್ ಬನ್ನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಎಸ್ ಮಯೂರ್. ನಿಮ್ಮ ಸಿಗ್ನೇಚರ್ ಬೇಕಿತ್ತು. ಸರಿ, ನಾ ಚೆಕ್ ಮಾಡಿ ಆಮೇಲೆ ಸೈನ್ ಮಾಡಿ ಕಳಿಸ್ತೀನಿ. ಇದಾಗಲೇ ಎಲ್ಲ HODs ಮೀರಾ ಮೇಡಮ್ ನೋಡಿರೋ ಫೈಲು ಸೈನ್ ಮಾಡ್ಕೊಡಿ. ಆದ್ರೆ ನಾನಿನ್ನು ಓದಿಲ್ವಲ್ಲ ಮಯೂರ್. ಪೂರ್ತಿ ಓದ್ದೆ ಸೈನ್ ಮಾಡೋದು ತಪ್ಪಾಗತ್ತೆ. ನಾ ಚೆಕ್ ಮಾಡಿ ಆಮೇಲೆ ಕಳಿಸ್ತೀನಿ, ಓಕೆನಾ? ಸರಿ ಮೇಡಮ್. ಇಂಥ ವೇಷಗಳು ಇನ್ನೆಷ್ಟು ಹಾಕ್ಬೇಕು ಗೊತ್ತಿಲ್ಲ. ನಾವು ಅನ್ಕೊಂಡಿರೋದೆಲ್ಲ ಆದ್ರೆ ಇದೇ ಕಡೆ ವೇಷ ಆಗತ್ತೆ ಜನೇಂದ್ರ. ನಾವೆಲ್ಲದಕ್ಕೂ ಡಬಲ್ ಚೆಕ್ ಮಾಡ್ಕೋಬೇಕು. ಆ ಆರ್ಯವರ್ಧನ್ ಸಾಮಾನ್ಯದವನಲ್ಲ. ಅವನ ಮುಖವಾಡ ಕಳಚಿ ಬೀಳೋವರೆಗೂ ನಾನು ಎಷ್ಟು ಮುಖವಾಡ ಬೇಕಾದರೂ ಹಾಕಕ್ಕೆ ರೆಡಿ. ನನಗನ್ಸೋ ಹಾಗೆ ಇಷ್ಟು ವರ್ಷಕ್ಕೆ ನಾವು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ಹೌದು, ನಾನು ಜೈಲಲ್ಲಿ ಇದ್ದಷ್ಟು ವರ್ಷ ಅವನನ್ನು ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಶಕ್ತಿವಂತನಾಗಿ ಬೆಳೆದಿದ್ದಾನೆ. ಅವನನ್ನ ವಿರೋಧಿಸಿ ಗೆಲ್ಲಬೇಕು ಅಂದ್ರೆ ನಾವು ಬೇರೆ ದಾರಿನೇ ಹಿಡಿಬೇಕು. ಈಗ ಆ ದಾರಿ ಹಿಡಿದಿದ್ದೀವಿ. ಒಂದು ಕಡೆ ಶಾರದಾ ದೇವಿ, ಇನ್ನೊಂದು ಕಡೆ ಸಿರಿಮನೆಯವರು. ಇವೆರಡರ ಸೇತುವೆ ಅನುಮಾನ. ಇವರೆಲ್ಲರ ಮನಸ್ಸಲ್ಲೂ ಆರ್ಯವರ್ಧನ್ ಬಗ್ಗೆ ಸಣ್ಣ ಸಣ್ಣ ಅನುಮಾನ ಹುಟ್ಟಿಸಿದ್ರೆ ಸಾಕು, ಮಿಕ್ಕಿದ್ದು ತಾನೇ ಆಗತ್ತೆ. ನಿಜ ಜನೇಂದ್ರ, ಅವನ ಆಡೋ ಮಾತಿಗೂ ಅವನ ನಿಜವಾದ ಗುಣಕ್ಕೂ ವ್ಯತ್ಯಾಸ ಗೊತ್ತಾದ್ರೆ ಎಲ್ಲ ಅವರೇ ನೋಡ್ಕೋತಾರೆ.
ಮೀಟಿಂಗ್ ಅಂತೆ ಎವ್ರಿವನ್ ವೇಟಿಂಗ್ ಸರ್. ಓಹ್ ಬನ್ನಿ. ಐ ನೋಟಿಸ್ ಒನ್ ಥಿಂಗ್. ನೀವ್ಯಾರು ನಾನು ಮೀಟಿಂಗಿಗೆ ಕರೆದಾಗ ತಡವಾಗಿ ಬಂದಿರೋರಲ್ಲ ಅಲ್ವಾ? ಈಗ ಅನು ಮೀಟಿಂಗಿಗೆ ಕರೆದ್ಲು ಅಂತ ಈ ನಡವಳಿಕೆನ ನೀವ್ಯಾರು ಇದನ್ನ ಗಂಭೀರವಾಗಿ ತಗೊಂಡಿರೋ ಹಾಗೆ ಕಾಣ್ತಿಲ್ಲ. ಯಾಕೆ? Sir, I would like to apologize on everybody's behalf. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್. ಯಾರು ಬೇಕು ಅಂತ ಹೀಗೆ ಮಾಡಲಿಲ್ಲ. ಇನ್ಫ್ಯಾಕ್ಟ್ ನಮಗೆಲ್ಲ ಮೀಟಿಂಗ್ ಶೆಡ್ಯೂಲ್ ಆಗಿದೆ ಅಂತ ಗೊತ್ತಾಗಿದ್ದೆ ಲಾಸ್ಟ್ ಮೂಮೆಂಟಲ್ಲಿ. ಸೊ ಇದ್ದಿದ್ದ ವರ್ಕ್ನ ಕಂಪ್ಲೀಟ್ ಮಾಡಿ ಬರೋದು ಸ್ವಲ್ಪ ಲೇಟ್ ಆಗಿರ್ಬೋದು. ನನಗೂ ಅಷ್ಟೇ ಮೀರಾ, ಮೀಟಿಂಗ್ ಇರೋದು ಲಾಸ್ಟ್ ಮೂಮೆಂಟ್ ಗೊತ್ತಾಗಿರೋದು. ಇದಕ್ಕೂ ಮುಂಚೆ ನನ್ನ ಮೀಟಿಂಗ್ಗಳು ಎಷ್ಟು ಈ ಥರ ಇದಕ್ಕಿದ್ದ ಹಾಗೆ ಪ್ಲಾನ್ ಆಗಿಲ್ಲ ಹೇಳು? ಆಲ್ ರೈಟ್ ಸರ್, ವಿ ಆರ್ ರಿಯಲಿ ಸಾರಿ. ಇಟ್ ಮೊದಲನೇದಾಗಿ ಈ ಶಾರ್ಟ್ ನೋಟಿಸ್ ಅಲ್ಲಿ ಎಲ್ಲರೂ ಮೀಟಿಂಗ್ ಅಟೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ರಾಜನಂದಿನಿ ಫ್ಯಾಬ್ರಿಕ್ಸ್ ಫೈಲ್ಸ್ ನ ನೋಡ್ತಾ ಇದ್ದೆ. ಅದರಲ್ಲಿ ಮೊದಲು ನನ್ನ ಗಮನಕ್ಕೆ ಬಂದಿದ್ದು ಏನು ಅಂದ್ರೆ, ಪ್ರೊಡಕ್ಷನ್ ಅಲ್ಲಿ ಹಣ ಮತ್ತೆ ರಿಸೋರ್ಸಸ್ ಎರಡು ಅನಗತ್ಯವಾಗಿ ವೇಸ್ಟ್ ಆಗ್ತಾ ಇದೆ. ಇದಕ್ಕೊಂದು ಸೊಲ್ಯೂಷನ್ ಏನು ಅಂದ್ರೆ, ನಮ್ ವೇರ್ ಹೌಸ್ ಅಥವಾ ಫ್ಯಾಕ್ಟ್ರಿಗಳಲ್ಲಿ ನಡೀತಿರೋ ಕೆಲಸಗಳನ್ನೆಲ್ಲ ಬಂದ್ ಮಾಡಿ ದೊಡ್ಡದಾಗಿರೋ ಇನ್ನೊಂದು ಫ್ಯಾಕ್ಟ್ರಿಗೆ ಶಿಫ್ಟ್ ಮಾಡಿದ್ರೆ ಆಗ್ತಿರೋ ವೇಸ್ಟ್ ಗಳನ್ನೆಲ್ಲ ತಡಿಬಹುದು. ವಾಟ್? ಶಿಫ್ಟ್ ಮಾಡೋದಾ? ಐ ಡಿಡ್ಂಟ್ ಗೆಟ್ ದಟ್ ಅನು. ಎಸ್ ಮ್ಯಾಮ್, ಲಾಭ ಮಾಡೋದು ಎಷ್ಟು ಮುಖ್ಯನೋ ವೇಸ್ಟ್ ಆಗೋದನ್ನ ತಡೆಯೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಇದ್ರ ಬಗ್ಗೆ ನಾನು ಆರ್ಯ ಸರ್ ಹತ್ರನೂ ಕೂಡ ಏನು ಹೇಳಿಲ್ಲ. ನೇರವಾಗಿ ನಿಮ್ಮೆಲ್ಲರ ಮುಂದೆ ಈ ಐಡಿಯಾನ ಪಿಚ್ ಮಾಡ್ತಾ ಇದ್ದೀನಿ. ಆನೆಸ್ಟ್ಲಿ ಐ ಆಮ್ ನಾಟ್ ಕ್ವೈಟ್ ಕನ್ವಿನ್ಸ್ಡ್ ಅನು. ನಾನು ಅಷ್ಟೇ. ನೀವು ಹೇಳ್ತಿರೋದು ನೋಡಿದ್ರೆ ಕೆಲವೊಂದು ಎಂಪ್ಲಾಯೀಸ್ ನ ಮನೆಗೆ ಕಳಿಸಿ ಅವ್ರ ಸಂಬಳನ ಉಳಿತಾಯ ಮಾಡೋ ಹಾಗೆ ಕಾಣ್ತಿದೆ. ಇಲ್ಲ ಮ್ಯಾಮ್, ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದೀರಾ. ಇದರಿಂದ ಯಾರ ಕೆಲ್ಸಕ್ಕೂ ತೊಂದರೆ ಆಗಲ್ಲ. 2 ಫ್ಯಾಕ್ಟ್ರಿಗೆ ಖರ್ಚು ಮಾಡ್ತಿರೋ ರಿಸೋರ್ಸಸ್ ನ ಒಂದೇ ಕಡೆ ಚಾನಲೈಸ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಿಂದ ಮೇಂಟೆನೆನ್ಸ್ ಚಾರ್ಜ್, ವಾಟರ್, ಎಲೆಕ್ಟ್ರಿಸಿಟಿ ಎಲ್ಲಾನು ಉಳಿತಾಯ ಆಗತ್ತೆ. ಜೊತೆಗೆ ಪ್ರೊಡಕ್ಷನ್ ಕಂಟ್ರೋಲ್ ಕೂಡ ಸುಲಭ ಆಗತ್ತೆ. ಎಲ್ರು ಏನಂತೀರಾ? ಆದರೆ ಎಲ್ಲರ ಅಭಿಪ್ರಾಯನೂ ಅಷ್ಟೇ ಮುಖ್ಯ. ಮೀರಾ ಮೀರಾ
ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಿಸ್? Sir, yeah, I mean, if you have approved it, I'm sure it should be a good idea. Good one, Anu. All the best. ಥ್ಯಾಂಕ್ ಯು ಮ್ಯಾಮ್. Good, Anu. ಥ್ಯಾಂಕ್ ಯು ಸೋ ಮಚ್. ಅನು, ಇದನ್ನ ಕಾರ್ಯರೂಪಕ್ಕೆ ತರಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಶುರು ಮಾಡ್ಕೊ. ಎಸ್ ಸರ್, ಈ ಐಡಿಯಾ ಖಂಡಿತವಾಗ್ಲೂ ನಮ್ಗೆ ಇನ್ನಷ್ಟು ಲಾಭನ ತಂದ್ಕೊಡುತ್ತೆ. ಎಸ್ ಎಸ್, ಅನು ವೆಲ್ ಡನ್ ಅನು. ಹಲೋ ಹಲೋ ಅಮ್ಮ, ಹೋಗ್ ಬಂದ್ರಾ? ಎಲ್ಲಿಗೆ? ಜಾತಕ ತೋರ್ಸ್ಬೇಕು ಅಂದ್ರಲ್ಲ, ಜ್ಯೋತಿಷ್ಯರನ್ನ ನೋಡ್ಕೊಂಡ್ ಬಂದ್ರೇನೋ ಅನ್ಕೊಂಡೆ. ಹೌದು, ಹೋಗ್ ಬಂದೆ. ಏನಂದ್ರಮ್ಮ? ಜಾತಕದಲ್ಲಿ ಏನೋ ತೊಂದ್ರೆ ಇಲ್ಲ ಅಂದ್ರ? ಏನು ಇರಲ್ಲ ಅನ್ಕೋತೀನಿ. ಯಾಕಂದ್ರೆ ಜೋಗ್ತವ ಮೊದ್ಲೇ ಹೇಳಿದಾಳೆ ಅನುಗೆ ರಾಜಯೋಗ ಇದೆ ಅಂತ. ನಿಮ್ ಜ್ಯೋತಿಷರುಗಳು ಅದನ್ನೇ ಹೇಳಿದ್ರಮ್ಮ? ಅಮ್ಮ, ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಕಿ ಉಧೋ ಉಧೋ, ಜೋಗೃದ್ಭಾವಿ ಸತ್ಯವ ನಿನ್ ಉಧೋ ಉಧೋ, ಪರಶುರಾಮ ನಿನ್ ಹಾಕುದೋ ಉಧೋ. ಅರೆ ಜೋಗ್ತವ ಅಲ್ಲೇ ಇದ್ದಾಳ? ಈಗ ತಾನೇ ಅವಳ ಬಗ್ಗೆನೇ ಹೇಳ್ದೆ. ಅವಳಿಗೆ ಎಲ್ಲಾನು ಗೊತ್ತಾಗುತ್ತೆ ನೋಡಿ. ಅನುಗೆ ರಾಜಯೋಗ ಅನ್ನೋದು ಸತ್ಯ. ಅದಕ್ಕೆ ನಿಮ್ಮ ಮನೆಗೆ ಬಂದಿದ್ದಾಳೆ. ನಾನು ಆಮೇಲೆ ಫೋನ್ ಮಾಡ್ತೀನಿ ಪುಷ್ಪ. ಸರಿ ಅಮ್ಮ, ಮೊದ್ಲು ಜೋಗ್ತವನ್ನ ಬರಮಾಡ್ಕೊಳ್ಳಿ, ಆಮೇಲೆ ಮಾತಾಡೋಣ. ಹೌದು, ನಿಮ್ ಜನರೇಷನ್ ಸರ್ಪ್ರೈಸ್ ತೋರಿಸ್ತೀನಿ ಅಂತ ಹೇಳಿದ್ದೆಲ್ಲ, ನಾವು ಮರ್ತೇ ಬಿಡ್ಬೇಕಾ ಹೇಗೆ? ಅಂತ ವಿಷಯದಲ್ಲಿ ಮರಿವೇನಿದ್ರು ನಿಮ್ಗೆ, ನನಗಲ್ಲ. ಹಾಗಾದ್ರೆ ಏನ್ ಸರ್ಪ್ರೈಸ್? ನಿಮ್ ಜನರೇಷನ್ ಸರ್ಪ್ರೈಸ್ ಕೂಡ ಬಾಕಿ ಇದೆ ಅನ್ನೋದು ನೆನಪಿರಿ. ನೆನಪಿದೆ, ಅದು ತಯಾರಾಗ್ತಾ ಇದೆ. ತಯಾರಾಗೋದಕ್ಕೆ ಅದೇನು ಅಡ್ಗೆನಾ ಸರ್? ಆಡ್ಕೋ. ಸರ್ಪ್ರೈಸ್ ನೋಡಿದ್ಮೇಲೆ ನಿನಗೆ ಗೊತ್ತಾಗತ್ತೆ. ಸರ್ಪ್ರೈಸ್ ವೈಟಿಂಗ್. ನಾನು ಕೂಡ. ಸರಿ, ಈಗ ಹೊಟ್ಟೆ ವೈಟಿಂಗ್, ಊಟ ಮಾಡೋಣ. ಸರ್ಪ್ರೈಸ್ ಏನಿರ್ಬೋದು?
ಎಲ್ಲಾ ನಮೂನಿ ಸಮಸ್ಯೆಗಳ ಆರಂಭನೂ ಹೌದು.